ತನ್ನ ಅವತಾರ ಪೂರ್ತಿ ಆಗಬೇಕು, ಯಮಲೋಕವನ್ನು ತಾನು ಸೇರಬೇಕು, ಆ ವೈಕುಂಠವನ್ನು ಭಗವಂತ ತಾನು ಹೋಗಬೇಕು. ಯಮಧರ್ಮರಾಯನ ಚಿಂತೆ ಆಯಿತು. ಕೋದಂಡ ಪಾಣಿ ಆದವನಿಗೆ ಪಾಶವನ್ನ ಗೆಳೆಯೋ ಆಗಿಲ್ಲ. ಏನ್ ಮಾಡಲಿ ಅಂತ ಹೇಳಿ ಆ ಋಷಿ ವೇಷದಲ್ಲಿ ಬಂದು ಯಾವ ರಾಮದೇವರನ್ನು ಸಂದರ್ಶನ ಮಾಡಿದಾಗ ರಾಮದೇವರು ಗುರುಗಳಿಗೆ ಕೈ ಮುಗಿದು ಉಚಿತವಾದ ಆಸ್ತಿಯಲ್ಲಿ ಕುಳ್ಳಿರಿಸಿ ಕೇಳ್ತಾ ಇದ್ದಾರೆ, ಸ್ವಾಮಿ ತಾವೆಲ್ಲಿಂದ ಬಂದ್ರಿ, ನನ್ನಿಂದ ಏನಾಗಬೇಕು ಹೇಳಿ. ಆಗ ಋಷಿ ವೇಷದಲ್ಲಿರ್ತಕ್ಕಂಥ ಯಮಧರ್ಮರಾಜ ಕೇಳ್ದ, ರಾಮದೇವ, ಕೌಸಲ್ಯಾನಂದನ ರಘುಪತಿ ನಿನ್ನಿಂದ ಒಂದು ಕಾರ್ಯವಾಗಬೇಕು. ಏನ್ ಕಾರ್ಯ? ನಿನಗೆ ನಾನು ಶಿವಮಂತ್ರಾಕ್ಷರಿಯನ್ನ ಉಪದೇಶ ಮಾಡಬೇಕು, ಪಂಚಾಕ್ಷರಿ ಮಂತ್ರ ಉಪದೇಶ ಮಾಡಬೇಕು. ಸ್ವಾಮಿ ಅದಕ್ಕೇನಂತೆ? ಅಗತ್ಯವಾಗಿ ಮಾಡಿ. ಆದರೆ ಆ ಶಿವ ಪಂಚಾಕ್ಷರಿ ಮಂತ್ರವನ್ನು ನಾನು ಉಪದೇಶ ಮಾಡಬೇಕಾದ್ರೆ ನಾವೀವರೇ ಏಕಕಾಲದಲ್ಲಿರಬೇಕು. ಈ ಅರಮನೆ ಒಳಗಡೆ ಯಾರು ಬರಬಾರದು. ನನ್ನ ತಮ್ಮಂದಿರಾದ ಭರತ, ಶತ್ರುಘ್ನ, ಲಕ್ಷ್ಮಣನನ್ನ ಬಾಗಿಲಲ್ಲಿ ಕಾವಲಿಸ್ತೀನಿ. ಯಾರೇ ಬಂದರೂ ಒಳಗಡೆ ಬಿಡದಂತೆ ನಾನು ಕಟ್ಟಪ್ಪಣೆ ಮಾಡ್ತೀನಿ. ನನಗೆ ಶಿವಪಂಚಾಕ್ಷರ ಮಂತ್ರವನ್ನು ಉಪದೇಶ ಮಾಡಿ ನನಗೆ ಸನ್ಮಾರ್ಗವನ್ನು ತೋರಿ ಅಂತ ಹೇಳಿ ರಾಮದೇವರು ಯಾವ ಆ ಯಮಧರ್ಮರಾಯ ಋಷಿವೇಷದಲ್ಲಿ ಬಂದು ಉಪದೇಶ ಮಾಡುತ್ತಾ ಇದ್ದಾನೆ. ರಾಮದೇವ ಕೇಳು. ಹಕಾರ ಹುಕಾರ ಮಕಾರಗಳ ಸಂಯೋಗದ ಓಂಕಾರ, ಹಕಾರ ಹುಕಾರ ಮಕಾರಗಳ ಸಂಯೋಗದ ಓಂಕಾರ, ಓಂಕಾರನಾದದ ಜೇಕಾರ ತಿಳಿದರೆ ಆಗ ಸಾಕಾರ. ಅಕಾರ ಉಕಾರ ಮಕಾರಗಳ ಸಂಯೋಗವೇ ಓಂಕಾರ. ಆ ಓಂಕಾರದ ನಾದದ ಜೇಂಕಾರ ತಿಳಿದಾಗಿ ಸಾಕಾರವಾಗುತ್ತೆ ರಾಮದೇವ ಅಂತ ಹೇಳಿ ಯಾವ ಜಗದಕ್ಷಕನಾದ ರಾಮದೇವರು ಉಪದೇಶ ಮಾಡ್ತಾ ಇದ್ರೆ ಆ ಕಡೆಯಿಂದ ದೂರ್ವಾಸ ಮಹರ್ಷಿಗಳು ಬಾಗಿಲಿಗೆ ಬಂದರು. ಯಾವ ಬಾಗಿಲಿಗೆ? ಅಯೋಧ್ಯ ನಗರದ ಬಾಗಿಲಿಗೆ. ಮೊದಲನೇದಾಗಿ ಯಾವ ಶತ್ರುಘ್ನ ಅಡ್ಡಗಟ್ಟಿದ್ದಾನೆ. ಸ್ವಾಮಿ, ನೀವು ಈ ದಿವಸ ಅರಮನೆ ಒಳಗಡೆ ಪ್ರವೇಶ ಮಾಡೋಂಗಿಲ್ಲ. ಯಾಕಪ್ಪ? ಅಣ್ಣ ರಾಮದೇವರು ಉಪದೇಶವಾಗ್ತಾ ಇದೆ, ಯಾರೇ ಬಂದರೂ ಒಳಗಡೆ ಬಿಡಬೇಡ ಅಂತ ಕಟ್ಟಪ್ಪಣೆ ಮಾಡಿದ. ಯಾವ ಮಹರ್ಷಿಗಳು ಕಣ್ಣನ್ನು ಕೆಂಡದಂತೆ ಮಾಡ್ತಾರೆ. ಏನೋ ನನ್ನಂತಹ ಋಷಿಗಳಿಗೆ ರಾಮ ದರ್ಶನವಿಲ್ಲದೆ ಹೇಳ್ತಾ ಇದ್ದೀರ, ಬಿಡುದಾರಿಯನ್ನ. ಜಲಜನಾಭ ಒಳಗೆ ಈಗನು ದಾರಿ ಬಿಡೆನಯ್ಯ, ಜಲಜನಾಭ ಒಳಗೆ ಈಗನು ದಾರಿ ಬಿಡೆನಯ್ಯ, ದಾರಿ ಹೋಗಿ ನಿಂತೆ ನೀವು ಬೇಡಿಕೊಂಡೆವೋ ಅಯ್ಯ. ಜಲಜನಾಭ ಶ್ರೀಹರಿ ರಾಮದೇವರು ಉಪದೇಶವಾಗ್ತಾ ಇದೆ, ಒಳಗಡೆ ಪ್ರವೇಶವಿಲ್ಲ, ಹೊರಡಿಯಿಂದಕ್ಕೆ ನಕ್ಕನಂತೆ ಮಹರ್ಷಿ ದೂರ್ವಾಸ. ಹರಿಯ ದರ್ಶನಾವಗೈದೆ ಹಿಂದೆ ಹೋಗೆನೋ, ಹರಿಯ ದರ್ಶನಾವಗೈದೆ ಹಿಂದೆ ಹೋಗೆನೋ, ಹೇಳಿಕೊಂಡೆ ನಿಮ್ಮನೀಗಲಾರಿ. ಹರಿಯ ದರ್ಶನವನ್ನು ಮಾಡಿ ನಾವು ಹಿಂದೆ ಹೋಗುದಿಲ್ಲ, ದಾರಿ ಬಿಡಿ ಎಂದಾಗ ಓಹೋ ಇವನಿಗೆ ಅವಸಾನ ಕಾಲ ಪ್ರಾಪ್ತವಾಗಿದೆ, ಸಾವು ಸಮೀಪಿಸುತ್ತಾ ಇದೆ, ಆದ್ದರಿಂದ ಹೀಗೆ ಆಡ್ತಾ ಇದ್ದಾನೆ ಅಂತ ಹೇಳಿ ಯಾವ ಭಗವಂತ ಶಂಕಾಗಿ ಹೋಗೆಂದು ಹೇಳಿ ದೂರ್ವಾಸರು ಶಾಪ ಕೊಟ್ಟಿದ್ದಾರೆ. ಎರಡನೇ ಬಾಗಿಲಿ ಬಂದಾಗ ಭರತ ತಂದ, ಚಕ್ರವಾಗಿ ಹೋಗೆಂದು ಶಾಪ ಕೊಟ್ಟ. ಮೂರನೇ ಬಾಗಿಲಿ ಬಂದಾಗ ಲಕ್ಷ್ಮಣ ತಾನು ಅಡ್ಡಿಗಟ್ಟುಕೊಂಡ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿ ಕೋಪಿಷ್ಠನಾಗಿ ಹೇಳ್ತಾ ಇದ್ದಾನೆ.
ಮಹರ್ಷಿಗಳು ಹೇಳಿದರು, ವಿನಾಶಕಾಲೇ ವಿಪರೀತ ಬುದ್ಧಿ. ವಿನಾಶಕಾಲ ಮನುಷ್ಯನ ಹತ್ರ ಬಂದಾಗ ವಿನಾಶ ಏನೇನೋ ಬುದ್ಧಿ. ಅದರಂತೆ ನಿನಗೀಗಾಗಿದೆ. ಹರಿಗೆ ಹಾಸಿಗೆಯಾಗಿ ನೀನು ವೈಕುಂಠದಲ್ಲಿ ಇರಬೇಕಾದವನು, ನಿನಗೆ ಭೂತಳದಲ್ಲಿ ನಿನ್ನ ಜಾಗವಿಲ್ಲ. ನಿನ್ನ ಅವತಾರ ಪೂರ್ತಿ ಆಗ್ತಾ ಇದೆ. ಸರ್ಪವಾಗಿ ಹೋಗೆಂದು ಶಾಪವಿತ್ತ. ಯಾವಾಗ ಒಳಗಡೆ ಮಹರ್ಷಿಗಳು ಪ್ರವೇಶ ಮಾಡುತ್ತಾರಂತೆ, ಯಮಧರ್ಮರಾಜ ಪ್ರತ್ಯಕ್ಷನಾದ. ರಾಮದೇವರು ಕೇಳ್ತಾರೆ, ಸ್ವಾಮಿ ನೀವು ಬಹುದು ರಾಮದೇವ, ನೀನು ಕೋದಂಡಪಾಣಿ, ಆದ್ದರಿಂದ ನಿನಗೆ ಮರಣವಿಲ್ಲ. ನಿನ್ನನ್ನ ನಾನು ಸೆಳೆದುಕೊಂಡು ಹೋಗಬೇಕಾದ ಉಪಾಯ ಮಾಡಬೇಕಾಯಿತು. ದಯಮಾಡಿ ನೀನಿನ್ನು ಶರಿಯೋ ನದಿ ತೀರಕ್ಕೆ ಹೋಗಿ ಆ ಶಿವನನ್ನ ಪ್ರಾರ್ಥನೆ ಮಾಡಿಕೊಂಡು ಅವನಲ್ಲಿ ಐಕ್ಯನಾಗು, ಶಿವೈಕ್ಯನಾಗು ಎಂಬ ಹೇಳಿ ಯಾವ ಅವಶ್ಯಕತೆ ತಾವು ಬಂದಂತ ಕಡೆಗೆ ತಾವು ಹಿಂತಿರುಗಿ ಹೊರಟೋಗಿದ್ದಾರೆ. ಇತ್ತ ಕಡೆ ರಾಮದೇವ ಯಾವ ಶರಿಯೋ ನದಿ ತೀರಕ್ಕೆ ಸ್ನಾನ ಸಂಧ್ಯಾವಂದನಾದಿಗಳನ್ನ ಮುಗಿಸಿ ಶುಚಿರ್ಭೂತರಾಗಿ ಸ್ನಾನ ಮಾಡಿ ಸರ್ವ ಜನಗಳ ಸಮ್ಮುಖದಲ್ಲಿ ಯಾವ ಶರಿಯೋ ನದಿ ತೀರದಲ್ಲಿ ಶಂಕರ ಮೋಕ್ಷಯಾಮ ಕೈಲಾಸವಾಸ ಹೇ ಶಿವ ಬಾ, ನಿನ್ನೊಳಗೆ ನನ್ನನ್ನು ಐಕ್ಯ ಮಾಡಿಕೋ, ನನ್ನ ಅವತಾರ ಇಲ್ಲಿಗೆ ಮುಗಿಯಿತು ಎಂಬುದಾಗಿ ಯಾವ ರಾಮದೇವ ಆ ಶಿವನನ್ನ ಪ್ರಾರ್ಥಿಸಿಕೊಂಡಾಗ ಆ ಸಮುದ್ರದಿಂದ ಅಲೆ ಓ ಓಂಕಾರ ಶಬ್ದವನ್ನು ಸೂಚಿಸುತ್ತ ಯಾವ ಮಹಾನುಭಾವನ ಶಿವತಾನು ಥಟ್ಟನೆ ಪ್ರತ್ಯಕ್ಷವಾದ. ರಾಮ, ಹೇ ರಘುಪತಿ, ದಶರಥ ನಂದನ, ನಿನ್ನ ಅವತಾರ ಇಲ್ಲಿಗೆ ಪೂರ್ತಿ ಆಯ್ತಪ್ಪ. ಯಾವ ಯುಗದ ಅವತಾರ? ತ್ರೇತಾಯುಗದ ಅವತಾರ. ಅಲ್ಲಿಗೆ ಎಷ್ಟು ವರ್ಷಗಳು ಕಳೆದಿತ್ತು? ಈ ಕಲಿಯುಗದ ಪ್ರಮಾಣ 4,32,000 ವರ್ಷ. ಈಗ ನಾವೇನಿದ್ದೀವಲ್ಲ
ಈ ಕಲಿಯುಗದ ಪ್ರಮಾಣ ಎಷ್ಟು? 4,32,000 ವರ್ಷ. ದ್ವಾಪರಾಯಣ ಪ್ರಮಾಣ 8,64,000 ವರ್ಷ. ತ್ರೇತಾಯನ ಪ್ರಮಾಣ 17,28,000 ವರ್ಷ. ಯಾವ ತ್ರೇತಾಯುಗ? 17,28,000 ವರ್ಷವನ್ನು ಭಗವಂತ ತಾನು ಮುಗಿಸಿ ಜಗತ್ತಿನಲ್ಲಿ ಆದರ್ಶ ಮಾನವ ಪುರುಷ ಮಾನವ ಅವತಾರದಲ್ಲಿ ಹುಟ್ಟಿ ಮನುಷ್ಯ ಹೀಗೆ ಬದುಕಬೇಕು, ತಂದೆ ತಾಯಿಗಳ ಮಾತನ್ನು ತಾನು ಪಾಲಿಸಬೇಕು, ಅಧರ್ಮದ ದಾರಿಯನ್ನು ತುಳಿಬಾರದು, ಧರ್ಮದ ದಾರಿಯಲ್ಲಿ ತುಳಿಬೇಕು ಅಂತಕ್ಕಂಥ ವಿಚಾರವನ್ನ ಜಗತ್ತಿಗೆ ತಾನು ಸಾರಿ ಯಾವ ಶಿವನಲ್ಲಿ ತಾನು ಐಕ್ಯನಾಗ್ತಾ ಇದ್ದಾನೆ. ರಾಮ ರಾಮ ಬೇರೆಯಲ್ಲ, ಶಿವ ಬೇರೆಯಲ್ಲ, ನಾವಿಬ್ಬರು ಒಂದೇ ಬಾ ಎಂಬುದಾಗಿ ಹೇಳಿ ಯಾವ ಶಿವ ತಾನು ತನ್ನ ವಿಶಾಲವಾದ ಬಾಯನ್ನು ತೆರೆದಾಗ ಯಾವ ಮಹಾನುಭಾವ ರಾಮದೇವ ಥಟ್ಟನ ಮೇಲೆದ್ದು ನಡೆದುಕೊಂಡು ಹೋಗಿ ಆ ಶಿವನಲ್ಲೇ ಬಾಯಲ್ಲಿ ಹೋಗ್ತಾ ಇದ್ದಾನೆ. ಸರ್ವ ಜನಗಳು ನೋಡ್ತಾ ಇದ್ದಾರೆ. ರಾಮ, ಹೇ ರಘುಪತಿ, ಹೇ ಪರಂಧಾಮ, ನೀಲಮೇಘ ಶ್ಯಾಮ, ನಿಸೀಮ ಗುಣಧಾಮ, ರಾಮ ರಾಮ ರಾಮ. ದಶರಥನ ಗರ್ಭದಲ್ಲಿ ಶಿಶುವಾಗವತರಿಸಿ ವಸುದೇವಾರವನಿಳುಗಲು ಬಂದ ರಾಮ. ರಾಮ ದಶರಥನ ಗರ್ಭದಲ್ಲಿ ಶಿಶುವಾಗವತರಿಸಿ ವಸುದೇವಾರವನಿಳುಗಲು ಬಂದ ರಾಮ. ಶಿವನೊಳೈಕ್ಯನಾದ ದಶರಥನ ಗರ್ಭದಲ್ಲಿ ಶಿಶುವಾಗಿ ಅವತಾರ ಮಾಡಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಮಾಡಿ ಯಾವ ಭಗವಂತ ತಾನು ಶಿವನಲ್ಲಿ ಐಕ್ಯನಾದ ಅಂತಹ ಶಿವ ತಾನು ರಾಮದೇವರು ಐಕ್ಯ ಮಾಡಿಕೊಂಡಂತೆ ಇವತ್ತಿಗೆ 11ನೇ ದಿವಸದಲ್ಲಿ ಇಹಲೋಕದ ವ್ಯಾಪಾರವನ್ನು ಮರೆತು ಸತಿ ಸುತರನ್ನ ಕಟ್ಟಿದ ಮನೆಯನ್ನ, ಹುಟ್ಟಿದ ಊರನ್ನ, ಬಂಧುಗಳನ್ನ, ಬಳಗವನ್ನ, ಅಣ್ಣ ತಮ್ಮಂದಿರನ್ನ ಎಲ್ಲರನ್ನು ತೊರೆದು ಆ ಶಿವನ ಪಾದ ಸೇರಿಕೊಂಡಿರ್ತಕ್ಕಂಥ ನಮ್ಮ ಬಸವರಾಜನವರಿಗೂ ಕೂಡ ಯಾವ ಪರಂಧಾಮ ಯಾವ ರೀತಿ ಐಕ್ಯನಾದನೋ ಶಿವನಲ್ಲಿ ಅದೇ ರೀತಿ ಕಾಲಭೈರವೇಶ್ವರ ಅಂತ ಹೇಳಿದ್ರು ಮನೆಯವರು ಅಲ್ವಾ. ಅಂತಹ ಈಶ್ವರ ಯಾವ ಮನೆದೇವರ ಆಗ್ತಕ್ಕಂಥ ಕಾಲಭೈರವೇಶ್ವರ ನಮ್ಮ ಬಸವರಾಜನವರನ್ನ ತನ್ನ ಹೃದಯದಲ್ಲಿ ಐಕ್ಯ ಮಾಡಿಕೊಳ್ಳಿ, ಸ್ವರ್ಗ ಪ್ರಾಪ್ತಿಯಾಗಲಿ, ದುಃಖ ತಪ್ತರಾದಂತಹ ಸತಿಯನ್ನ ಸುತರನ್ನ ಆ ದುಃಖವನ್ನು ತಡೆದುಕೊಳ್ಳುವಂತ ಶಕ್ತಿಯನ್ನು ಅವರು ಕೊಡಲಿ ಅಂತ ಹೇಳಿ ನಾವೀಗ ಆ ಬಸವರಾಜನವರ ಮೇಲೆ ಒಂದು ಗೀತೆಯನ್ನು ಹಾಡಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಹುಟ್ಟಿದ ಮೇಲೆ ಸಾಯಲೇಬೇಕು, ಹುಟ್ಟಿದ ಮೇಲೆ ಸಾಯಲೇಬೇಕು, ಬ್ರಹ್ಮ ಬರೆದ ಬರಹ ಬ್ರಹ್ಮ ಬರೆದ
ನೋಡಕ್ಕೆ ಆಗೋಲ್ಲ ನಿನ್ನನ್ನ. ಅಯ್ಯೋ ಶಿವನೇ ಕಾರ್ಯಕ್ರಮವನ್ನು ಮುಕ್ತಾಯ ನಂತರ ಯಾವ ಪರಂಧಾಮನು
ಶಿವನೊಟ್ಟಾನೈಕ್ಯನಾದಂತೆ ಬಸವರಾಜನವರಿಗೆ ಚಿರಶಾಂತಿಯನ್ನ ಆ ಸ್ವರ್ಗದ ಸುಖವನ್ನ ಕರುಣಿಸ್ಲಿ ಅಂತ ಹೇಳ್ತಾ ಇಲ್ಲಿ ಅವರ ಮಗ ಬರಬೇಕು, ಪೂಜೆ ಮಾಡಬೇಕು.